ಆಕೆ ಎಂದಿನಂತೆ ತನ್ನ ಪಾಡಿಗೆ ತನ್ನ ಕೆಲಸ ಮುಗಿಸಿ ಸ್ಕೂಟರ್ ಏರಿ ಮನೆ ಕಡೆ ಹೊರಟವರು. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಮುನ್ನುಗ್ಗಿ ಸಾಕ್ತಾ ಇರೋ ಆಕೆಗೆ ಆ ಒಬ್ಬ ಮನುಷ್ಯ ಇದ್ದಕ್ಕಿದ್ದಂತೆ ಅಡ್ಡ ಬಂದಿದ್ದ. ಗಾಡಿಗೆ ಕಿತ್ಕೊಂಡಿದ್ದ. ಆಕೆ ಮೇಲೆ ಕಾರ್ ಹತ್ಸೋಕೂ ಮುಂದಾಗಿದ್ದಾನೆ. ಇದಕ್ಕೆಲ್ಲ ಕಾರಣ ಹಾರ್ನ್. ಅಷ್ಟಕ್ಕೂ ಆ ರಾತ್ರಿ ಆಗಿದ್ದೇನು? ಸ್ವಲ್ಪ ರ್ಯಾಶಾಗಿ ಓಡಿಸ್ತಾ ಇದ್ದ, ಯಾರನ್ನು ಓವರ್ಟೇಕ್ ಮಾಡಕ್ ಬಿಡ್ತಾ ಇರಲಿಲ್ಲ. ಬಂದು ಆಲ್ಮೋಸ್ಟ್ ಗುದ್ದೋ ತರ ಬಂದ. ನಾನು ಹಾರ್ನ್ ಮಾಡಿದೆ. ಅದಾದ್ಮೇಲೆ ಅವ್ನು ಮುಂದಕ್ಕೆ ಹೋದ, ರ್ಯಾಶಾಗಿ ಓಡಿಸ್ತಾ ಇದ್ದ. ನಾನು ಸಾವಾಸ ಬೇಡ ಹೇಳ್ಬಿಟ್ಟು ಹಿಂದೆ ಇದ್ದೆ. ಟ್ರಾಫಿಕ್ ಬ್ಲಾಕ್ ಮಾಡಿಕೊಂಡು ಕಾರಲ್ಲಿ ನಿಲ್ಲಿಸಿ ಇಳಿದು ನನ್ನನ್ನು ಸ್ಟಾಪ್ ಮಾಡಿದ್ದಾರೆ ಎದುರುಗಡೆಯಿಂದ. ಸ್ಕೂಟರ್ ಇಗ್ನಿಷನ್ ಆಫ್ ಮಾಡಿ ಕೀನ ಕಿತ್ಕೊಂಡು ಅಪಾಲಜೈಸ್ ಟು ಮೀ ಆರ್ ಐ ವೋಂಟ್ ಗಿವ್ ದಿಸ್ ಕೀ ಬ್ಯಾಕ್ ಅಂತ ಹೇಳಿದಾನೆ. ಈ ಕಗ್ಗತ್ತಲ ಸೀನ್ ಜೊತೆ ಮಹಿಳೆ ಮಾತನ್ನ ಕೇಳಿದ್ರೆ ನಿಜಕ್ಕೂ ಎದೆ ಜಲ್ಲನಿಸುತ್ತೆ. ಹೇಗಪ್ಪ ರಾತ್ರಿ ಹೊತ್ತು ಈ ಸಿಟಿಯಲ್ಲಿ ಹೆಣ್ಮಕ್ಳು ಓಡಾಡೋದು ಅಂತ ಅನಿಸುತ್ತೆ. ಇದು ಜುಲೈ 2ರಂದು ರಾತ್ರಿ 9:45ಕ್ಕೆ ನ್ಯೂ ತಿಪ್ಪಸಂದ್ರ ರಸ್ತೆಯಲ್ಲಿ ನಡೆದ ಬೆಚ್ಚಿ ಬೀಳಿಸುವ ರೋಡ್ ರೇಜ್ ಕೇಸ್ನ ವಿಸ್ತೃತ ವರದಿ. ಇವನೇ ನೋಡಿ ಮಹಿಳೆ ದೀಪಿಕಾ ಮೇಲೆ ದರ್ಪ ತೋರಿದ ಮಹಾಪುರುಷ. ಹೆಸರು ಸರವಣ. ಅಷ್ಟಕ್ಕೂ ದೀಪಿಕಾ ಜೊತೆ ನಡು ರಸ್ತೆಯಲ್ಲಿ ಈತ ಹೀಗೆ ಗೂಂಡಾವರ್ತನೆ ತೋರಿದ್ಯಾಕೆ ಗೊತ್ತಾ? ಹಾರ್ನ್ ಮಾಡಿದ್ದಕ್ಕೆ, ಗಾಡಿ ಓವರ್ಟೇಕ್ ಮಾಡಿದ್ದಕ್ಕೆ. ಈ ವಾಪಸ್ ಕೊಡಿ ಅಂತ ಹೇಳಿದ ತಕ್ಷಣ ಕಮ್ ಟು ಮೈ ಕಾರ್ ಅಂಡ್ ಸ್ಪೀಕ್ ಅಂತ ಹೇಳ್ಬಿಟ್ಟು ಕಾರ್ ತನಕ ಕರ್ಕೊಂಡು ಹೋಗಿದ್ದಾನೆ. ಅಷ್ಟೊತ್ತಿಗೆ ನಾನು ಐ ಹ್ಯಾಡ್ ಸ್ಟಾರ್ಟೆಡ್ ಕ್ರೈಂಗ್. ಅಳ್ಕೊಂಡು ನಾನು ಕೀ ಕೊಡು, 10 ಗಂಟೆ ಆವಾಗ ನನ್ನ ಮನೆಗೆ ಹೋಗಬೇಕು, ಕೀ ಕೊಡು ಅಂತ ಹೇಳಿದ್ರೆ ಅಲ್ಲಿ ಜನನೂ ಸೇರಿಕೊಂಡು ಸ್ವಲ್ಪ ಭಯ ಆಯ್ತು ಕಾಣಿಸುತ್ತೆ. ಕೀ ಮೇಲೆ ಕೊಟ್ಬಿಟ್ಟು ಕಾರ್ ಹತ್ತಿದ. ನಾನು ನನ್ನ ಫೋನ್ ತೊಗೊಂಡು ನಂಬರ್ ಪ್ಲೇಟ್ ಫೋಟೋ ತೆಗೆಯಕ್ಕೆ ಹೋಗಿದ್ದೀನಿ. ಆ ಕಾರ ನನ್ನ ಮೇಲೆ ಹತ್ಸಕ್ಕೆ ನೋಡ್ತಾ ಇದ್ದಾನೆ. ಅಲ್ಲಿ ಅವತ್ತು ಜನ ಇಲ್ಲ ಅಂದರೆ ಅವ್ನು ನನ್ನ ಮೇಲೆ ಕಾರ್ ಹತ್ತಿಸಿ ಹೋಗ್ತಾ ಇದ್ದ. ದೀಪಿಕಾ ಮಾತನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ ಅಲ್ವಾ? ಇದಕ್ಕಿಂತ ಬೇಸರದ ವಿಚಾರ ಏನ್ ಗೊತ್ತಾ? ರಕ್ಷಣೆಗೆ ಮುಂದಾಗಬೇಕಿದ್ದ ಪೊಲೀಸರ ನಿರ್ಲಕ್ಷ್ಯದ ನಡೆ. ಫಸ್ಟ್ ಆಫ್ ಆಲ್ ವಿಕ್ಟಿಮ್ ಹೆಲ್ಪ್ ಮಾಡ್ಬೇಕು ನೀವು. ಇಲ್ಲ, ಇಲ್ಲಿ ವಿಕ್ಟಿಮ್ ನಾವು ಓಡಾಡೋದು. ಫಸ್ಟು ಫೋನ್ ಸಿಗಲ್ಲ, ಫೋನ್ ಸಿಕ್ಕಿದ್ರೆ ಸ್ಟೇಷನ್ ಓಡಿಸೋದು, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲ್ಲ, ಇದೆಲ್ಲ ಆಯಿತು. ಇದಾದ್ಮೇಲೆ ಇವಾಗ ವೈ ಇಸ್ ಆರ್ ಫಸ್ಟ್ ಲೈನ್ ಆಫ್ ರಿಯಾಕ್ಷನ್? ಹೋಗಿ ಇಂಟರಾಕ್ಟ್ ಮಾಡಿ, ಮಾತಾಡಿ ಅಕ್ಯೂಸ್ ಜೊತೆ. ವಿಕ್ಟಿಮ್ಗೆ ಹಿಂಗ ನೀವು ಟ್ರೀಟ್ ಮಾಡೋದು? ಅಕ್ಯೂಸ್ ಜೊತೆ ಮಾತಾಡಿ ಅಂತಿದ್ದಾರೆ. ಅಲ್ಲಿ ಬಂದಿದ್ದಾರೆ ಸ್ಟೇಷನ್ಗೆ, ಸರ್ ಬಂದಿದ್ದಾರೆ ಸ್ಟೇಷನ್ಗೆ, ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಆಮ್ ಐ ಸಪೋಸ್ ಟು ಡೂ ವಿತ್ ದಿಸ್? ನಗರ ಕಮಿಷನರ್ ಸೀಮಂತ್ ಕುಮಾರ್ ಎಂಟ್ರಿ ಆಗುವವರೆಗೂ ಎಫ್ಐಆರ್ ದಾಖಲಾಗಿಲ್ಲ. ಈಗ ಜೆಬಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸದ್ಯ ಆರೋಪ ಹೊತ್ತಿರುವ ಸರವಣ ಮೇಲೆ ಹೇಳಿಕೆ ದಾಖಲು ಮಾಡಿದ್ದು ತನಿಖೆ ನಡೀತಾ ಇದೆ. ಅದೇನೇ ಹೇಳಿ, ಒಂದು ಕಡೆ ಹೀಗೆ ರಸ್ತೆಯಲ್ಲಿ ಗೂಂಡಾವರ್ತನೆ, ಮತ್ತೊಂದು ಕಡೆ ಅನ್ಯಾಯಕ್ಕೆ ಒಳಗಾದವರೇ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗೆ ಅಲೆಯುವಂತಾದ್ರೆ ಇನ್ನೆಲ್ಲಿದೆ ರಕ್ಷಣೆ ಅಲ್ವಾ? ಇನ್ನು ಮುಂದಾದ್ರೂ ಈ ನಡೆ ಬದಲಾಗಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.